ಏನು ಈಗಾಗಲೇ ಸ್ವತಂತ್ರ ದಿನಾಚರಣೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ನಮಗೆ 1947 ಆಗಸ್ಟ್ 15ರಂದು ಹಲವಾರು ಮಹನೀಯರ ತ್ಯಾಗ ಬಲಿದಾನಗಳಿಂದ ಸಿಕ್ಕಿರುವಂತಹ ಈ ದಿನವನ್ನು ಮತ್ತೆ ನಾವು ಬರ್ತ್ ಅಂದರೆ ಮತ್ತೆ ಪುನಃ ನಾವು ಹುಟ್ಟಿದ್ದೀವಿ ಅಂತ ಹೇಳಿದ್ರೆ ಈ ಒಂದು ಆಗಸ್ಟ್ 15 ಅಂತ ಹೇಳ್ಬೋದು. ಬ್ರಿಟಿಷರ ಕಪಿಮುಷ್ಟಿಯಲ್ಲಿದ್ದಂತಹ ಭಾರತವನ್ನು ಹಲವಾರು ಮಹನೀಯರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೆ, ಸುಭಾಷ್ ಚಂದ್ರ ಬೋಸು, ನೇತಾಜಿ, ಮಹಾತ್ಮ ಗಾಂಧೀಜಿ ಅವರ ಒಂದು ತ್ಯಾಗ ಬಲಿದಾನಗಳಿಂದ ಇವತ್ತು ನಮಗೆ ಹೇಳಿದ್ರೆ ಸುಮಾರು 79 ವರ್ಷಗಳು ಇವತ್ತು ನಾವು ಇಂಡಿಪೆಂಡೆನ್ಸ್ ಡೇ ಅಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಮಹನೀಯರ ಒಂದು ತ್ಯಾಗ ಬಲಿದಾನಗಳಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಗುರುಮಡುಗು ಗ್ರಾಮದಲ್ಲಿ ಶಿಕ್ಷಕರು ಬಹಳ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅರ್ಥಪೂರ್ಣವಾಗಿ ಎಲ್ಲ ಗ್ರಾಮದ ಮುಖಂಡರನ್ನು ರಾಜಕೀಯವನ್ನು ಬದಿಗೊಟ್ಟು ರಾಷ್ಟ್ರ ಪ್ರೀತಿ ಅಂತೇಳಿ ಬಂದಾಗ ರಾಷ್ಟ್ರದ ಸಂಕೇತ ತ್ರಿವರ್ಣ ಧ್ವಜವನ್ನು ನಾವು ಜಾತೀಯ ಧ್ವಜವನ್ನು ಹಾರಿಸಿ ಇವತ್ತು ತಲೆ ಎತ್ತಿ ಆಕಾಶಕ್ಕೆ ನೋಡುತ್ತಾ ಬಾವುಟಕ್ಕೆ ನಾವು ಗೌರವಿಸಬೇಕು. ಆ ನಿಟ್ಟಿನಲ್ಲಿ ಇದೇ ಗ್ರಾಮದಲ್ಲಿ ಓದಿರುವಂತಹ ಹಲವಾರು ವಿದ್ಯಾರ್ಥಿಗಳು ಇವತ್ತು ಉನ್ನತ ಸ್ಥಾನಗಳಲ್ಲಿರ್ತಾರೆ, ರಾಜಕಾರಣಿಗಳಾಗಿರ್ತಾರೆ, ವಕೀಲರಾಗಿರ್ತಾರೆ, ಮತ್ತೆ ಪತ್ರಕರ್ತರಾಗಿರ್ತಾರೆ. ಇನ್ನು ಹಲವಾರು ರೀತಿಯಲ್ಲಿ ಅವರು ಸಹ ಈ ದೇಶದ ಸ್ವಾತಂತ್ರ್ಯದಿಂದ ಬಂದಿರೋದಕ್ಕೆ ಅವರು ಇವತ್ತು ಅಧಿಕಾರಿಗಳಾಗಿರ್ತಾರೆ. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಮುಂದಿನ ದಿನಗಳಲ್ಲಿ ಈ ಸ್ವಾತಂತ್ರ್ಯ ಭಾರತದಲ್ಲಿ ದೇಶ ಗೌರವಿಸುವಷ್ಟು ದೊಡ್ಡ ವ್ಯಕ್ತಿಗಳಾಗೋಣ.